ಆರ್ಆರ್ ನಗರ ಕ್ಷೇತ್ರದ ಎಂಎಲ್ಎ ಮುನಿರತ್ನ ಹಾಗೆ ಕುಸುಮಾ ನಡುವೆ ಫ್ಲೆಕ್ಸ್ ವಾರ್ ನಡೀತಾ ಇದೆ. ಮುನಿರತ್ನ ವರ್ಸಸ್ ಕುಸುಮಾ ನಡುವೆ ಫ್ಲೆಕ್ಸ್ ವಾರ್ ನಡೀತಾ ಇದೆ. ಯುಗಾದಿ ಹಬ್ಬಕ್ಕೆ ಫ್ಲೆಕ್ಸ್ ಹಾಕಿಸೋ ವಿಚಾರಕ್ಕೆ ಫೈಟ್ ನಡೀತಾ ಇರೋದು. ಮುನಿರತ್ನ ಫೋಟೋ ಬಳಸಿ ಕ್ಷೇತ್ರದ ಎಲ್ಲಾ ಕಡೆ ಪ್ರಚಾರ ಆಗ್ತಾ ಇದೆ. ಲಗ್ಗೆರೆಯಲ್ಲಿ ಮುನಿರತ್ನ ಫ್ಲೆಕ್ಸ್ ಹಾಕಿದ್ದಕ್ಕೆ ಕುಸುಮಾ ಅವರ ಕಡೆಯವರು ಆಕ್ರೋಶವನ್ನ ಹೊರಹಾಕಿರೋದು. ಬಿಜೆಪಿ ಕಾರ್ಯಕರ್ತನಿಗೆ ಕೈ ಮುಖಂಡ ಧಮಕಿ ಹಾಕಿರೋದು. ಮುನಿರತ್ನ ವರ್ಸಸ್ ಕುಸುಮಾ ನಡುವೆ ಫ್ಲೆಕ್ಸ್ ವಾರ್. ಯುಗಾದಿ ಹಬ್ಬಕ್ಕೆ ಫ್ಲೆಕ್ಸ್ ಹಾಕುವ ಸಂದರ್ಭದಲ್ಲಿ ನಡೆದಂತಹ ಗಲಾಟೆಗಳು ಅಂದ್ರೆ ಲಗ್ಗೆರೆಯಲ್ಲಿ ಅಂದ್ರೆ ಅವರ ಕ್ಷೇತ್ರದಲ್ಲಿ ಮುನಿರತ್ನ ಅವರ ಫ್ಲೆಕ್ಸ್ ಅನ್ನ ಏನಕ್ಕೆ ಹಾಕಬೇಕು ಅನ್ನುವಂತ ಆಕ್ರೋಶ. ಹೀಗಾಗಿ ಬಿಜೆಪಿ ಕಾರ್ಯಕರ್ತನಿಗೆ ಕೈ ಮುಖಂಡ ಧಮಕಿಯನ್ನ ಹಾಕಿರೋದು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಅಂದ್ರೆ ಲಗ್ಗೆರೆಯಲ್ಲಿ ಮುನಿರತ್ನ ಅವರ ಫ್ಲೆಕ್ಸ್ ಅನ್ನ ಹಾಕುವಂತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತನಿಗೆ ಕೈ ಮುಖಂಡ ಧಮಕಿ ಹಾಕಿರೋದು, ಬೆದರಿಕೆಯನ್ನ ಹಾಕಿರೋದು. ಬೇಕಾದ್ರೆ ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕು, ನಾವು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಮುನಿರತ್ನ ಫ್ಲೆಕ್ಸ್ ಅನ್ನ ಹಾಕಬೇಡ, ಇದು ಧಮಕಿ. ಇನ್ನು ಮುನಿರತ್ನ ಫ್ಲೆಕ್ಸ್ ಮೇಲೆ 420 ಅಂತ ಬರೆದು ಆಕ್ರೋಶವನ್ನ ಹೊರಹಾಕಿರೋದು. ಫ್ಲೆಕ್ಸ್ ಹರಿದಾಕಿ ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕುಸುಮಾ ಕಡೆಯವರಿಂದ ಫ್ಲೆಕ್ಸ್ ಹರಿದಿರೋದು ಈ ಆರೋಪ ಕೇಳಿ ಬರ್ತಾ ಇದೆ. ಬಿಜೆಪಿ ನಾಯಕರ ಫ್ಲೆಕ್ಸ್ ಹಾಕು, ನಾವು ಬೇಡ ಅಂತ ಹೇಳೋದಿಲ್ಲ. ಅಂದ್ರೆ ಅವರ ಇಬ್ಬರ ನಡುವೆ ಜಿದ್ದಿಯ ರಣಕಣವಾಗಿದೆ ಆರ್ಆರ್ ನಗರ ಕ್ಷೇತ್ರ. ಅಂದ್ರೆ ಕುಸುಮಾ ಹಾಗೆ ಮುನಿರತ್ನ ಅವರ ನಡುವಣ ಕೆಲವೊಂದಷ್ಟು ಬೆಂಬಲಿಗರು ಅಥವಾ ಕೆಲವೊಂದಷ್ಟು ಕಾರ್ಯಕರ್ತರು ಏನಿದ್ದಾರೆ ಅವರು ಗಲಾಟೆ ಮಾಡ್ತಾ ಇರೋದು. ಬೇಕಾದ್ರೆ ನೀನು ಬಿಜೆಪಿ ನಾಯಕರ ಯಾರ ಫ್ಲೆಕ್ಸ್ ಅನ್ನ ಬೇಕಾದ್ರೂ ಹಾಕು, ನಾವು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಲಗ್ಗೆರೆಯಲ್ಲಿ ಮುನಿರತ್ನ ಅವರ ಫ್ಲೆಕ್ಸ್ ಅನ್ನ ಹಾಕಬೇಡ ಅಂತ ಹೇಳಿರೋದಲ್ದೇನೆ ಅವರ ಫ್ಲೆಕ್ಸ್ ನಲ್ಲಿ ಅವರ ಫೋಟೋ ಹತ್ರ 420 ಅಂತ ಬರ್ದಿರೋದು. ಹಾಗೆ ಫ್ಲೆಕ್ಸ್ ಅನ್ನ ಕುಸುಮಾ ಕಡೆಯವರು ಕಂಪ್ಲೀಟ್ ಆಗಿ ಹರಿದಾಕಿದ್ದಾರೆ. ಇನ್ನು ಫೋನ್ನಲ್ಲಿ ಬಿಜೆಪಿ ಕಾರ್ಯಕರ್ತ ವಿಜಿಗೆ ಸಿದ್ದೇಗೌಡ ಧಮಕಿ ಹಾಕಿರೋದು. ರೇಪಿಸ್ಟ್ ಬ್ಯಾನರ್ ಹಾಕಿದೆಯಲ್ಲ ಅಂತ ಕೈ ಮುಖಂಡ ಆಕ್ರೋಶವನ್ನ ಹೊರ ಹಾಕಿರೋದು. ಮುನಿರತ್ನ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕರಿತಾನೆ, ನೀನು ಒಕ್ಕಲಿಗ ಅಲ್ವಾ ಅಂತ ವಿಜಿಗೆ ಸಿದ್ದೇಗೌಡರು ಪ್ರಶ್ನೆ ಮಾಡಿರೋದು. ಮುನಿರತ್ನ ಬ್ಯಾನರ್ ಹಾಕಿದ್ರೆ ನಿನಗೆ ತೊಂದರೆ ಅಂತ ಸಿದ್ದೇಗೌಡರು ಆವಾಜ್ ಹಾಕಿರೋದು. ರೇಪಿಸ್ಟ್ ನನ್ ಮಗಂದ ಇಡೀ ಲಗ್ಗೆರೆ ಪೂರ್ತಿ ಬ್ಯಾನರ್ ಹಾಕಿದ್ಯಲ್ಲ, ಹೇಳೋ ಇಡೀ ಒಕ್ಕಲಿಗರು ಒಂದಾಗಿ ಇಡೀ ವಾರ್ಡ್ ಒಂದಾಗದೆ, ನೀನ್ ಯಾಕಿಂತ ಕೆಲಸ ಮಾಡ್ದೆ? ಬ್ಯಾನರ್ ಹಾಕಿದ್ದು ಆ ರೇಪಿಸ್ಟ್ ನಂದ ತಪ್ಪೇ ಅಲ್ವಾ ವಿಜಯ್? ಒಕ್ಕಲಿಗರು ಹೆಣ್ಮಕ್ಳು ಕರೀತಾನ ಮಂಚಕ್ಕೆ, ನೀನ್ ಒಕ್ಕಲಿಗ ಅಲ್ವಾ? ಕೆಲ್ಸಗಳು ಮಾಡ್ತಾ ಇದೀವಲ್ಲ, ಕೆಲ್ಸ ಇನ್ನೂ ತೊಂದ್ರೆ ಆಯ್ತದೆ ನಿನ್ಗೀಗ ವಿಜಯ್. ಹೇಳ್ತೀನಿ ಕೇಳೋ, ಇನ್ನು 10 ಪಟ್ಟು ತೊಂದ್ರೆ ಆಗತ್ತೆ ನಿನ್ಗೆ. ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾರ್ಡ್ ಒಂದ್ಬಿಟ್ಟು ಎಲ್ಲಾರು ಆಯ್ತು ನೋಡಿ, ಆಯ್ತು ಬಿಡೋರು ವಿಜಯ್, ಆಯ್ತು. ಕೆಲ್ಸ ಅಂತ ಹೇಳ್ತೀಯ ನೀನ್, ಕೆಲ್ಸಕ್ ಬ್ಯಾನರ್ ಹಾಕ್ತೀಯ ನೀನು? ಕೆಲ್ಸಕ್ ಬ್ಯಾನರ್ ಹಾಕಿದ್ರೆ ಹಂಗಾರೆ ನಾವು ಸುಮ್ನೆ ಇದ್ ಬಿಡ್ತೀವಿ ಅಂತಿದ್ಯಾ ನೀನು? ಕಾಂಗ್ರೆಸ್ ಅವರು ನಾವು ಸುಮ್ನಿರ್ತೀವ, ಗಂಡಸ್ರಲ್ವಾ ನಾವು? ವಿಜಯ್ ಹೇಳ್ತೀನಿ ಕೇಳೋ, ಹೇಳ್ತೀನಿ ಕೇಳೋ, ನಾವು ಗಂಡಸ್ರೆ, ನೀನ್ ಸರ್ಕಾರದಲ್ಲಿ ಇರೋರು, ನೀನು ಕೆಲ್ಸಕ್ಕೆ ಸಲುವಾಗಿ ಬ್ಯಾನರ್ ಹಾಕ್ತೀಯ ಅಂತ ಹೇಳ್ತೀಯಲ್ಲ ನೀನು, ಸರಿನಾ ಇದು? ಅದಲ್ಲಣ್ಣಯ್ಯ, ನನಗ್ ರಾಜಕೀಯನೇ ಬೇಡ. ಯಾಕೆ ಅಷ್ಟೊಂದು ಯಾಕೆ ಹಾಕ್ತೀಯ ನೀನು? ಲಗ್ಗೆರೆ ತುಂಬಾ ಯಾಕೆ ಹಾಕಿದ್ಯಾ? ತಿಳಿಸು, ತಗ್ಸಾಕು ಫಸ್ಟ್. ನಾನ್ ತಗಸಲ್ಲಣ್ಣ. ತಗ್ಸಲ್ಲ ಅಂದ್ರೆ ನೋಡು, ನೀನ್ ಕೆಲ್ಸ ಅಂದಲ್ಲ, ಕೆಲ್ಸಕ್ಕೆ ಗುಣ ಇಕ್ತಿವಿ, ಕೆಲ್ಸಕ್ಕೆ ಗುಣ ಇಕ್ತಿವಿ. ನೀನ್ ಮಾಡ್ಕೋ ಬಿಲ್ ನೋಡೋಣ, ಹಂಗಾರೆ ನೀನ್ ಅದ್ ಹೆಂಗ್ ಮಾಡ್ಕೊತೀಯ? ಬಿಲ್ ಮಾಡ್ಕೊ ಮಾಡ್ರೋಣ, ಅದೇನ್ ಮಾಡ್ತೀವಿ. ನೀನ್ ಅದ್ ಹೆಂಗ್ ಬಿಲ್ ಮಾಡ್ತೀಯ ಮಾಡು ನೋಡೋಣ. 20 ವರ್ಷದಿಂದ ನೀನು ಒಂದ್ ಮಾತು ನಮ್ಗೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀರಾ? ನೀನ್ ಒಬ್ಬನೇ ದುಡ್ಡು ಇಟ್ಟಿರೋನು? ನೀನ್ ಯಾವ ದುಡ್ಡು ಇಟ್ಟಿದ್ಯಾ, ಏನ್ ಮಾಡಿದ್ಯಾ ಅಂತ ಗೊತ್ತಿಲ್ವಾ ನನ್ಗೆ? ಅಣ್ಣ ಏನು ಲೆಕ್ಕಾಚಾರ ಇದು? ಸುಮ್ನೆ ಯಾಕೆ ಏನೇನ ಮಾತಾಡ್ತೀರಾ? ಏನ್ ಮಾತಾಡೋದಲ್ಲ, ಬಾ ನೀನ್ ಫೀಲ್ಡ್ ಬಾ.